ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇದನ್ನ ಮ್ಯಾಂಗೋ ಜೆಲ್ಲಿ, ಮಾವಿನ ಹಣ್ಣಿನ ಹಪ್ಪಳ, ಮಾವಿನ ಹಣ್ಣಿನ ತಂಡ್ರ ಅಂತಾನೂ ಕೂಡ ಇದನ್ನ ಕರೀತಾರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನಾನು ತೋತಾಪುರಿ ಮಾವಿನಕಾಯಿ, 2 ಮಾವಿನಕಾಯಿ ದೊಡ್ಡದನ್ನ ಚೆನ್ನಾಗಿ ಹಣ್ಣಾಗಿರೋದನ್ನ ತಗೊಂಡಿದ್ದೀನಿ. ನಾರ್ಮಲ್ ಹಣ್ಣಾಗಿರೋ ಮ್ಯಾಂಗೋನು ಕೂಡ ನೀವು ತಗೋಬಹುದು. ನಾನು ತೋತಾಪುರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರೋದು ತಗೊಳ್ಳಿ. 2 ದೊಡ್ಡದನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಧ್ಯಕ್ಕೆ ತರ ಕಟ್ ಮಾಡ್ಕೊಂಡು ಇದ್ರ ಪಲ್ಪ್ ಎಲ್ಲ ಹೊರಗಡೆ ತೆಕ್ಕೊಳ್ಳಿ. ಇದನ್ನ ಸಿಪ್ಪೆ ಬಿಡಿಸಿ ತೆಗೋಬಹುದು. ಈ ತರನು ಈಸಿಯಾಗಿ ಫೋರ್ಕ್ ಅಲ್ಲೂ ಕೂಡ ಇದನ್ನ ಬಿಡಿಸ್ಕೋಬಹುದು. ನೋಡಿ, ಈ ತರ ಮಧ್ಯಕ್ಕೆ ಕಟ್ ಮಾಡಿ ಈ ತರ 4 ಭಾಗ ಮಾಡ್ಕೊಂಡು ಈ ತರ ನೋಡಿ, ಈ ತರ ತೆಗೆದ್ರೆ ಸಲೀಸಾಗಿ ಬಂದ್ಬಿಡುತ್ತೆ ಪಲ್ಪ್ ಎಲ್ಲ ಈಚೆಗೆ. ಇದು ತೆಗೆಯೋದು ತುಂಬಾ ಈಸಿ, ತುಂಬಾ ಬೇಗ ಆಗುತ್ತೆ. ಹಾಗೆ ಎಲ್ಲ ಈ ತರ ತೆಕ್ಕೊಂಡು ಇದನ್ನ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ಗೆ ಎಲ್ಲಾ ಪಲ್ಪ್ನ ಹಾಕೊಂಡಿದ್ದಕ್ಕೆ 2 ತೋತಾಪುರಿನ ಮ್ಯಾಂಗೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಉಪ್ಪು ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಉಪ್ಪಾಗೋಗುತ್ತೆ ಟೇಸ್ಟ್. ಮತ್ತೆ ಅದ್ರ ಜೊತೆಗೇನೆ ನಾನು ಪೌಡರ್ ಮಾಡ್ಕೊಂಡಿರೋ ಶುಗರ್ 1 ಸ್ಪೂನು, ಮತ್ತೆ ಕಾರ್ನ್ ಫ್ಲೋರ್ ಕೂಡ ಒಂದು ದೊಡ್ಡ ಸ್ಪೂನ್ ಅಲ್ಲಿ ನೋಡಿ ಫುಲ್ ಈ ತರ ಹಾಕೊಳ್ಳಿ. 1 ಸ್ಪೂನ್ ಹಾಕೊಳ್ಳಿ. ಹಾಕೊಂಡು ಇದ್ರ ಜೊತೆಗೆ ನಾನು ಚಾಟ್ ಮಸಾಲ ಕೂಡ ಒಂದು 1/4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರದ್ದು ಮ್ಯಾಂಗೋ ಜೆಲ್ಲಿ. ಅದೇ ತರ ನೋಡಿ, ತರ ನುಣ್ಣಗೆ ಸ್ವಲ್ಪನೂ ಪಲ್ಪ್ ಇಲ್ದೇ ಇದ್ದಂಗೆ ಗ್ರೈಂಡ್ ಮಾಡ್ಕೊಡಿ. ಇದನ್ನ ಒಂದು ಬಾಣ್ಲಿ ಇಟ್ಕೊಡಿ. ಬಾಣ್ಲಿಗೆ ನಾನು ಫುಲ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕೊಂಡು, ಇದಕ್ಕೇನು ಎಣ್ಣೆ ತುಪ್ಪ ಏನು ಹಾಕ ಮಾತಿರಲ್ಲ, ಹಾಗೇನೆ ನೀವು ಮಾಡ್ಕೋಬಹುದು. ಏನು ಹಾಕ್ತೇನೆ ಸ್ವಲ್ಪ ಮಿಕ್ಸಿ ಜಾರ್ಗೂ ನೀರ್ ಹಾಕೊಂಡು ಅದ್ರಲ್ಲಿರೋ ಮ್ಯಾಂಗೋನೆಲ್ಲಾನು ಇದಕ್ಕೆ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕಿದು. ತಳ ಅಂಟದೇ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡ್ ಮಾಡಕ್ ಹೋಗ್ಬೇಡಿ. ಇದು ಜೆಲ್ಲಿ 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 ತರ ಕನ್ಸಿಸ್ಟೆಂಟಿ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ಬೇಕು. ಅವಾಗ ಮ್ಯಾಂಗೋ ಸೀಸನ್ ಆಗೋ ಅಷ್ಟರಲ್ಲಿ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಜೆಲ್ಲಿ ಜೆಲ್ಲಿ ತರ ಇರುತ್ತೆ. ಇದನ್ನ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು. ಇದನ್ನ ನೀವು ಇದಕ್ ಬೇಕು ಅಂದ್ರೆ ಸ್ವೀಟ್ ನೋಡಿ, ಟೇಸ್ಟ್ ನೋಡಿ, ಇನ್ನು ಬೇಕು ಅಂದ್ರೆ ಮೇಲ್ಗಡೆ ಶುಗರ್ ಹಾಕೋಬಹುದು. ನೋಡಿ ಈ ತರ ಜೆಲ್ಲಿ ಜೆಲ್ಲಿಯಾಗಿ ಗಟ್ಟಿಯಾಗಿ ಇದು ಆಗ್ತಾ ಇದೆ. ಇದು ಅಂಟಂಟ್ ತರ ಈ ತರ ಬರುತ್ತೆ ನೋಡಿ, ಜೆಲ್ಲಿ ಜೆಲ್ಲಿ ತರ ಎಷ್ಟು ಚೆನ್ನಾಗಿ ಆಗಿದೆ ಇದು. ಇವಾಗ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಇದು ಬೇಗ ಬೆಂದು ಜೆಲ್ಲಿ ಜೆಲ್ಲಿ ಫಾರ್ಮ್ಗೆ ಬೇಗ ಇದು ಬರುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಳ್ಳಿ. ಇದನ್ನ ಎಲ್ಲ ಜೆಲ್ಲಿ ಫಾರ್ಮ್ ಬಂದಿರೋದನ್ನ ನೀವು ಒಂದು ಪ್ಲೇಟ್ಗೆ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗ್ಲೇ ಇದನ್ನ ಸ್ಪ್ರೆಡ್ ಮಾಡಿ ಇದನ್ನ 2-3 ಡೇಸ್ ನೀವು ಫ್ಯಾನ್ ಕೆಳಗಡೆ ಇಟ್ಟು ಡ್ರೈ ಮಾಡ್ಕೋಬೇಕು. ಅಲ್ಲಿ ತನಕ ಇದು ಹಸಿ ಹಸಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ. ಅದಕ್ಕೋಸ್ಕರ 2 ದಿನ ಇಟ್ಕೊಂಡ್ರೆ ಫ್ಯಾನ್ ಕೆಳಗಡೆ ಚೆನ್ನಾಗಿ ಒಣಗಿರುತ್ತೆ. ನೋಡಿ, ಇದು 2 ದಿನ ಆಗಿದೆ. ಈ ತರ ಕಟ್ ಮಾಡ್ಕೊಂಡು ಚೆನ್ನಾಗಿ ಒಣಗಿದ್ಮೇಲೆ ಈ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಮಾಡ್ಕೋಬಹುದು. ನೀವು ಉದ್ದುದ್ದ ಸ್ಟ್ರಿಪ್ ಆದ್ರೂ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಅಂತಾನೆ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸ್ವೀಟು ಮತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕಿರೋದ್ರಿಂದ ಟೇಸ್ಟ್ ಎಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ನೋಡಿ, ಎಷ್ಟು ಟೇಸ್ಟಿಯಾಗಿ ಜೆಲ್ಲಿ ಫಾರ್ಮ್ ಅಲ್ಲಿ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಮ್ಯಾಂಗೋ ಸೀಸನ್ ಆಗೋ ಅಷ್ಟರಲ್ಲಿ ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.